ನಮಸ್ಕಾರ, ಕನಸಲ್ಲೋಗಿ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾಳೆ ಬಂದು ನಮ್ಮ ದೊಡ್ಡಮ್ಮ ಅವ್ರ ಮನೆ ಗೃಹ ಪ್ರವೇಶ ಇದೆ. ಸೊ ಹಾಗಾಗಿ ನಾನು ಯಾವ ಜ್ಯುವೆಲರೀಸ್ನ ಹಾಕ್ತಿದ್ದೀನಿ ಮತ್ತು ಯಾವ ಸಾರಿನ ವೇರ್ ಮಾಡ್ತಾ ಇದ್ದೀನಿ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಹಿಂದಿನ ಬ್ಲಾಗಲ್ಲಿ ನಮ್ಮ ಅನುಷ ಅವ್ರದ್ದು ಶ್ರೀಮಂತ ಟೈಮಲ್ಲಿ ನಮ್ಮ ಒಂದು ಗೋಲ್ಡ್ ಜ್ಯುವೆಲ್ಸ್ನೆಲ್ಲ ನಾನು ಶೇರ್ ಮಾಡಿದ್ದೆ. ಆ ಒಂದು ಫಂಕ್ಷನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಗೋಲ್ಡ್ನ ತೊಗೊಂಡು ಬಂದಿದ್ವಿ ಬ್ಯಾಂಕಿಂದ. ಸೊ ಹಾಗಾಗಿ ಇನ್ನೂ ಒಂದು ನಾನು ತೋರಿಸ್ತೀನಿ ನಿಮಗೆ, ಯಾವಾಗಾದರೂ ಯಾವುದಾದ್ರು ಫಂಕ್ಷನಲ್ಲಿ ತೊಗೊಂಡು ಬಂದರೆ ಸೊ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತಲೂ ಸಹ ನಾನು ಹೇಳಿದ್ದೆ. ಸೊ ಹಾಗೆಯೇ ಈ ಸಲ ಆ ಒಂದು ಜ್ಯುವೆಲರಿನ ವೇರ್ ಮಾಡ್ತಾಯಿದ್ದೀನಿ. ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಆ ಒಂದು ಜ್ಯುವೆಲರೀಸ್ ಎಲ್ಲ ಯಾವುದು, ಮತ್ತು ನಾನು ಯಾವ ಇಯರಿಂಗ್ಸು ಮತ್ತು ಯಾವ ಹಾರ ಹಾಕ್ಕೊಳ್ತಿದ್ದೀನಿ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಾನು ತೋರಿಸ್ತೀನಿ, ಓಕೆನಾ? ಸೊ ಈ ಒಂದು ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ, ಓಕೆನಾ? ಸೊ ಹಾಗಾದರೆ ಯಾಕೆ ತಡ ಮಾಡೋದು, ತುಂಬಾ ಲ್ಯಾಗ್ ಮಾಡಲ್ಲ. ಸೊ ಲೇಡೀಸ್ಗೆ ಇಷ್ಟ ಅಂತ ಅಂದರೆ ಯಾವ ಡಿಸೈನ್ಸ್ ಮಾಡಿಸಿದರೆ ಗೋಲ್ಡು ಏನು ಹೇಗಿರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ? ಸೊ ಯಾರಿಗಾದರೂ ಇದು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಒಂದು ಡಿಸೈನ್ನ ನಾನು ತೋರಿಸ್ತಿದ್ದೀನಿ. ಬಟ್ ಆಲ್ಮೋಸ್ಟ್ ಇವಾಗೆಲ್ಲ ಅದು ತುಂಬಾ ಟ್ರೆಂಡಿಂಗ್ ಆಗಿದೆ. ಹಾಗಾಗಿ ತುಂಬ ಜನರು ಸಹ ಮಾಡಿಸ್ಕೊಂಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಈ ಒಂದು ಜ್ಯುವೆಲರಿನ ನಮ್ಮ ದೊಡ್ಡಮ್ಮ ಮನೆ ಗೃಹ ಪ್ರವೇಶಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಒಂದು ಜ್ಯುವೆಲರೀಸ್ ಯಾವುದು ಅಂತ ಹೇಳಿದ್ರೆ ಇದು, ಈ ಹಾರನ ಹಾಕೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಹಾರ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ಡೀಟೇಲಾಗಿ ನಾನು ತೋರಿಸ್ತೀನಿ. ಮತ್ತು ಇಯರಿಂಗೂ ಸಹ ನೀವು ನನ್ನ ಒಂದು ಹಳೆ ಲಾಗಲ್ಲಿ ನೀವು ನೋಡಿರ್ತೀರ, ಅದಕ್ಕೆ ಈ ಒಂದು ಇಯರಿಂಗ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡೋಣ, ನಾನು ಯಾವ ಸ್ಯಾರಿ ಉಡ್ತಾಯಿದ್ದೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ನಾನು ಜ್ಯುವೆಲರಿನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಹಾಗಾಗಿ ಈ ಒಂದು ಜ್ಯುವೆಲರಿನ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಿಮಗೆ ತೋರಿಸೋದಾದರೆ ಹತ್ತಿರದಿಂದ ಈ ರೀತಿ ಇದೆ. ನಮ್ಮಮ್ಮದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಇದೇ ಥರ 2 ಲೈನ್ಸು, ಬಟ್ ಇಲ್ಲಿ ತನಕ ಇಷ್ಟಿಷ್ಟಕ್ಕೆ ಮಾತ್ರ 2 ಲೈನ್ಸ್ ಇತ್ತು, ಇಲ್ಲಿಂದ ಇಲ್ಲಿಗೆ ಸಿಂಗಲ್ ಲೈನ್ ಇತ್ತು. ಬಟ್ ಅವ್ರದ್ದು ಪೆಂಡೆಂಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಬಟ್ ನಂದು ಪೆಂಡೆಂಟು ನಾರ್ಮಲಾಗಿ ಬಂದುಬಿಟ್ಟಿದೆ, ಅಂದರೆ ಸಿಂಪಲ್ಲಾಗಿ ಅಂತ ಹೇಳಿ ತೊಗೊಂಡೆ. ಬಟ್ ಅವ್ರಿಗೆ ಈ ಒಂದು ಹಾರ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅವ್ರ ಹಾರ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಅಲ್ಲಿ ಹೋದ್ಮೇಲೆ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ, ಅಮ್ಮ ನಾನು. ಅವ್ರದ್ದು ನಾನು, ನಂದನ್ನು ಅವರು ಆ ಥರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಪ್ಲ್ಯಾನ್ ಮಾಡಿ ಈ ಒಂದು ಹಾರನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದರದ್ದು ಡಿಸೈನ್ ನೋಡಿ, ಕಾಣಿಸ್ತಿದೆ ಅಲ್ವಾ ಯಾವ ರೀತಿ ಇದೆ ಅಂತ. ಅದಕ್ಕೆ ನಾನು ಈ ಥರ ಅವಳನ್ನು ಫಿಕ್ಸ್ ಮಾಡಿಸಿದ್ದೀವಿ. ಮತ್ತು ಇಲ್ಲಿ ಕೆಲವೊಬ್ಬರು ಗ್ರೀನ್ ಹಾಕಿಸ್ತಾರೆ, ಇಲ್ಲ ಅಂತ ಹೇಳಿದ್ರೆ ವೈಟ್ ಹಾಕಿಸ್ಕೊಳ್ತಾರೆ. ಬಟ್ ನನಗೆ ಬೇಡ, ಈ ಥರ ಹವಳದಲ್ಲೇ ಇರಲಿ, ಈ ಥರ ಗುಂಡಂದು ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡಿರೋ ಅಂಥದ್ದು. ಸೊ ನೋಡಿ, ಇದ್ರದ್ದು ಲೆಂತ್ನೂ ಸಹ ನೀಟಾಗಿ ಇದು ಬರುತ್ತೆ. ಮತ್ತು ಪೆಂಡೆಂಟ್ ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು, ಪೆಂಡೆಂಟ್ ಈ ರೀತಿ ಇದೆ. ಸೊ ತುಂಬಾ ಸಿಂಪಲ್ ಆಯಿತು ಪೆಂಡೆಂಟು, ಇಟ್ಸ್ ಓಕೆ ಇರಲಿ ಅಂತ ಹೇಳಿಬಿಟ್ಟು ಇದನ್ನು ಮಾಡಿಸ್ಕೊಂಡಿರೋದು. ನಿಮಗೆ ಫುಲ್ಲು ಡೀಟೇಲಾಗಿ ತೋರಿಸೋದಾದರೆ ನೋಡಿ, ಡೀಟೇಲಾಗಿ ತೋರಿಸೋದಾದರೆ ಈ ಥರ ಇರುತ್ತೆ. ಸೊ ಈ ಒಂದು ಹಾರ ಎಷ್ಟು ಗ್ರಾಮ್ ಇದೆ ಅಂತ ಹೇಳಿದ್ರೆ 82 ಗ್ರಾಮ್ಸ್ ಇದೆ ಫ್ರೆಂಡ್ಸ್. ಇವಾಗಂತೂ ಲೆಸ್ ವೆಯ್ಟಲ್ಲಿ 82 ಅಂತ ಅಂದರೆ ನಮಗೆ ಆರಾಮಾಗಿ ಒಂದು 2 ಅಂದರೆ ಒಂದು ಸೆಟ್ ಬರುತ್ತೆ. ಅಂದರೆ ಹಾರ, ನೆಕ್ಲೆಸ್ಸು ಮತ್ತು ಇನ್ನೇನಾದರೂ ಮಾಡಿಸ್ಕೋಬೋದು, ಆ ಥರ ಲೆಸ್ ವೆಯ್ಟಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ನೋಡಿ, ಇಷ್ಟು ಲೆಂತ್ ಬರುತ್ತೆ ಈ ಒಂದು ಹಾರ. ಸೊ ನಮ್ಮಮ್ಮದು ಯಾವ ರೀತಿ ಕೂರುತ್ತೆ ಅಂದರೆ ಈ ರೀತಿ ನೀಟಾಗಿ ತೊಟ್ಲು ಥರ ಈ ಥರ ಕೂರುತ್ತೆ. ಬಟ್ ನಂದು ಈ ಥರ ವಿ ಶೇಪಲ್ಲಿ ಕೂರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಅಮ್ಮನಿಗೆ ಕೊಟ್ಟು ಅವ್ರದ್ದನ್ನು ನಾನು ಇಸ್ಕೊಂಡು ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಹಾರನ ನಾನು ಗೃಹ ಪ್ರವೇಶಕ್ಕೆ ಹಾಕಬೇಕು ಅಂತ ಹೇಳಿ ತೊಗೊಂಬಂದಿದ್ದೀನಿ. ಸೊ ನಿಮಗೆ ಆಬ್ವಿಯಸ್ಲಿ ಗೊತ್ತಿದೆ ನನ್ನ ಒಂದು ಜುಮ್ಕ ಯಾವ ರೀತಿ ಇದೆ ಏನು ಅನ್ನೋದು.
ಈ ಒಂದು ಜುಮ್ಕ ನೀವು ನನ್ನ ಲಾಸ್ಟ್ ಲಾಗಲ್ಲಿ ನೋಡಿರ್ತೀರ ನೀವು. ಸೊ ಆಬ್ವಿಯಸ್ಲಿ ರೀಸೆಂಟಾಗಿ ಮಾಡಿಸ್ಕೊಂಡಿದ್ದು ನಮ್ಮ ಒಂದು 15th ಆ್ಯನಿವರ್ಸರಿಗೆ. ಸೊ ತುಂಬಾ ಚೆನ್ನಾಗಿದೆ. ನನಗಂತೂ ಈ ಒಂದು ಡಿಸೈನ್ ತುಂಬಾ ಇಷ್ಟ ಆಯಿತು. ಜೊತೆಗೆ ಹಾಕ್ಕೊಂಡಾಗೂ ಅಷ್ಟೇ ತುಂಬಾ ಡಿಫ್ರೆಂಟ್ ಲುಕ್ ಕಾಣಿಸುತ್ತೆ. ಸೊ ಹಾಗಾಗಿ ಇದನ್ನು ಮಾಡಿಸ್ಕೊಂಡಿದ್ದು. ಸೊ ಇದನ್ನಂತೂ ಡೀಟೇಲಾಗಿ ಏನು ತೋರಿಸೋ ನೆಸೆಸಿಟಿ ಇಲ್ಲ, ಯಾಕಂದರೆ ಲಾಸ್ಟ್ ಟೈಮೆಲ್ಲ ನಾನು ತೋರಿಸಿದ್ದೀನಿ. ಆ ಒಂದು ಹಾರನ ನಾನು ತೋರಿಸಿರಲಿಲ್ಲ. ಸೊ ಹಾಗಾಗಿ ಅದನ್ನು ಇದು ಏನು ವೇರ್ ಮಾಡ್ತಿದ್ದೀನಿ ಅಂತ ಅಲ್ವಾ ಟಾಪಿಕ್ಕು. ಸೊ ಹಾಗಾಗಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿ ಇದೆ, ಒಂಥರ ನನಗಂತೂ ಸಕ್ಕದಾಗಿ ಇಷ್ಟ ಆಯಿತು. ಅಲ್ಲಿ ನಿಮಗೆ ಪುಟ್ಟದಾಗಿ ಕಾಣಿಸ್ಬೋದು, ಬಟ್ ನನ್ನ ಫೇಸಿಗಂತೂ ತುಂಬಾ ಚೆನ್ನಾಗಿದೆ, ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ನೋಡಿ. ಇಷ್ಟೇ ಸಾಕು ಅಂತ ನಾನು ಅಂದ್ಕೊಂಡೆ. ಸೊ ಹಾಗಾಗಿ ಇಷ್ಟು ಸಾಕು ಅಂತ ಹೇಳಿ ಮಾಡಿಸ್ಕೊಂಡಿರೋದು. ಸೊ ಈ ಒಂದು ಜುಮ್ಕ ಮತ್ತು ಆ ಒಂದು ಹಾರನ ಹಾಕೊಳ್ತಾ ಇರೋದು. ಸೊ ನೋಡಿ, ಫುಲ್ಲು ಡೀಟೇಲಾಗಿ ತೋರಿಸ್ಬೇಕು ಅಂತಂದರೆ ಮತ್ತೆ ಇಟ್ಬಿಟ್ಟು ನಾನು ತೋರಿಸ್ತೀನಿ. ಈಗಿನ ರೇಟಲ್ಲಿ ಫ್ರೆಂಡ್ಸ್ ನಿಜವಾಗ್ಲೂ ಚಿನ್ನ ಹಾಕ್ಕೊಂಡು ಓಡಾಡೋದಕ್ಕೂ ಭಯ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸ್ವಂತದವ್ರ ಫಂಕ್ಷನು ಅಂತ ಅಂದಾಗ ಗೋಲ್ಡ್ ಹಾಕ್ಕೊಳ್ದೆ ಹೋಗೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಸಹ ಬ್ಯಾಂಕಿಂದ ತೊಗೊಂಬಂದಿದ್ದೀನಿ. ಮತ್ತು ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ರಿಟರ್ನ್ ಅಗೇನ್ ಯಾವ್ದಾದ್ರು ಫಂಕ್ಷನ್ ಇತ್ತು ಅಂದರೆ ಹೋಗಿ ತೊಗೊಂಡು ಬಾ ಮತ್ತೆ ಇಡು, ಇದೇ ಕೆಲಸ ಆಗೋಗ್ಬಿಟ್ಟಿದೆ ನನಗಂತೂ. ನೋಡಿ ಈ ರೀತಿ ಇದೆ. ಸೊ ಇದನ್ನು ಹಾಕ್ಕೊಂಡಾಗ ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನು ಆ ಒಂದು ಲಾಗನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸದ್ಯಕ್ಕೆ ಜ್ಯುವೆಲ್ಸು ಮತ್ತು ಹಾರ ಇದಾಗಿರುತ್ತೆ, ಹಾರ ಮತ್ತು ಇಯರಿಂಗ್ ಇದಾಗಿರುತ್ತೆ. ಸೊ ನಾನು ವೇರ್ ಮಾಡೋ ಅಂಥದ್ದು. ಬಟ್ ನಿಮ್ಗೆ ಅಲ್ಲಿ ಪರ್ಲ್ ಥರ ಕಾಣಿಸಿದೆ, ಇದೆಲ್ಲ ಪರ್ಲ್ ಥರ ಕಾಣಿಸಿದೆ, ಬಟ್ ಇದು ಗೋಲ್ಡ್ ಗುಂಡು, ಯಾವುದೇ ಥರ ಪರ್ಲ್ ಅಲ್ಲ. ನೋಡಿ ಹತ್ರದಿಂದ ನಿಮಗೆ ತೋರಿಸ್ತೀನಿ. ಸೊ ಇದನ್ನು ವೇರ್ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ಈ ಒಂದು ಜ್ಯುವೆಲರಿಗೆ ಯಾವ ಸ್ಯಾರಿ ಉಡ್ತಿದ್ದೀನಿ ಏನು ಅಂತ ಈಗ ತೋರಿಸ್ತೀನಿ. ಸೊ ಈ ಒಂದು ಜ್ಯುವೆಲರಿನ ನಾನು ವೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮ್ಯಾಚ್ ಆಗೋ ಥರ ಈ ಒಂದು ಸ್ಯಾರಿ ಮತ್ತು ಬ್ಲೌಸ್ನ ವೇರ್ ಮಾಡ್ತಾಯಿದ್ದೀನಿ. ಈ ಒಂದು ಸ್ಯಾರಿ ಮತ್ತು ಬ್ಲೌಸ್, ಓಕೆನಾ. ಸೊ ಮೊದಲಿಗೆ ಬ್ಲೌಸ್ನ ನಾನು ತೋರಿಸ್ತೀನಿ. ಆ್ಯಕ್ಚುಲಿ ಇದು ಥ್ರೆಡ್ ವರ್ಕ್ ಆಗಿರುತ್ತೆ. ಸೊ ಇದನ್ನು ನಾನು ಥ್ರೆಡ್ ವರ್ಕ್ ಮಿಷಿನ್ ಎಂಬ್ರಾಯ್ಡಿಂಗ್, ಯಾವುದೇ ಥರ ಹ್ಯಾಂಡ್ ಎಂಬ್ರಾಯ್ಡಿಂಗ್ ಅಲ್ಲ. ಸೊ ಈ ಥರ ಸಿಂಪಲ್ಲಾಗಿ ಫ್ರಂಟು ಮತ್ತು ಬ್ಯಾಕ್ ಎಲ್ಲನೂ ಮಾಡಿಸಿದ್ದೀನಿ ನೋಡಿ, ಈ ಥರ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ. ಮತ್ತು ಸ್ಲೀವ್ ನೋಡಿ, ಸ್ಲೀವ್ಗೆ ಈ ಥರ ಲೈಟಾಗಿ ಬಫ್ ಇಡ್ಸಿದ್ದೀನಿ. ಇಲ್ಲಿ ಬಫ್ ಇಡಿಸಿ ಈ ಥರ ಸ್ಲೀವ್ ಹತ್ರ ಇಲ್ಲಿಗೆ ಮಾತ್ರ ಎಂಬ್ರಾಯ್ಡಿಂಗ್ ಮಾಡಿಸಿದ್ದೀನಿ. ಇದನ್ನೆಲ್ಲ ಏನು ಬೀಡ್ಸು ಕಾಣಿಸ್ತಿದೆ ಅಲ್ವಾ, ಈ ಒಂದು ಬೀಡ್ಸ್ಗಳು ಇದನ್ನೆಲ್ಲ ನಾನು ಸ್ಟಿಚ್ ಮಾಡಿರೋ ಅಂಥದ್ದು. ಸೊ ಒಂಥರ ಪ್ಲೈನ್ ಆಗಿರುತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡಲಿ ಅಂತ ಅಂದ್ಬಿಟ್ಟು ಈ ಥರ ಬೀಡ್ಸ್ಗಳನ್ನ ನಾನು ಸ್ಟಿಚ್ ಮಾಡಿದ್ದೀನಿ. ಸೇಮ್ ಈ ಸೈಡು ಅಷ್ಟೇನೆ ನೋಡಿ, ಬ್ಲ್ಯಾಕ್ ಸ್ಯಾರಿ ಆಗಿರೋದ್ರಿಂದ ಬ್ಲ್ಯಾಕ್ ಕಲರ್ ಥ್ರೆಡ್ಡಲ್ಲಿ ಈ ಥರ ಎಂಬ್ರಾಯ್ಡಿಂಗ್ ಮಾಡಿಸಿ ಸ್ಲೀವ್ಗೆಲ್ಲ ಈ ಥರ ಚಿಕ್ಕ ಚಿಕ್ಕ ಬುಟ್ಟಗಳಾಗಿ ಬೀಡ್ಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ. ಸೊ ಬ್ಯಾಕ್ ಸ್ಟೋನು ಮತ್ತು ಈ ಥರ ಬ್ಲ್ಯಾಕ್ ಕಲರ್ನೇ ಎಂಬ್ರಾಯ್ಡಿಂಗ್ ಮಾಡಿಸಿದ್ದೀನಿ ಸಿಂಪಲ್ಲಾಗಿ, ಯಾಕಂದರೆ ಸ್ಯಾರಿ ಗ್ರ್ಯಾಂಡ್ ಇದೆ. ಸೊ ಹಾಗಾಗಿ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ರೆ ಸಾಕು ಅಂತ ಹೇಳಿಬಿಟ್ಟು. ಮತ್ತು ಟೈಯಿಂಗು ಈ ರೀತಿ ಟೈಯಿಂಗ್ ಹಾಕ್ಸಿದ್ದೀನಿ. ಅಯ್ಯೋ ನಿಜವಾಗ್ಲೂ ಇವಾಗಂತೂ ಥ್ರೆಡ್ಡಲ್ಲಿ ಬರೋದೇ ಚೆನ್ನಾಗಿರುತ್ತೆ. ಇದೆಲ್ಲ ಒಂಥರ ಅನಿಸುತ್ತೆ ಫ್ರೆಂಡ್ಸ್, ಇದೆಲ್ಲ ಉದುರೋಗ್ಬಿಟ್ಟಿದೆ. ಸೊ ಹೋಗಲಿ ಅಂತ ಹೇಳ್ಬಿಟ್ಟು ಇದು 2 ಟೈಮ್ಸೋ 3 ಟೈಮ್ಸೋ ಏನೋ ನಾನು ವೇರ್ ಮಾಡ್ತಿರೋದು ಈ ಒಂದು ಸ್ಯಾರಿ ಮತ್ತು ಬ್ಲೌಸು. ಸೊ ನಾನು ಮೇಕಪ್ ಕಲಿಬೇಕಾದ್ರೆ ನನ್ನ ಒಂದು ಟ್ರಯಲ್ ಸೆಲ್ಫ್ ಮೇಕಪ್ಗೆ ಆವಾಗ ಹುಟ್ಟಿದ್ದು ಇದೇ ಸ್ಯಾರಿ. ಅದು ಬಿಟ್ಟರೆ ನೆಕ್ಸ್ಟು ಒಂದು ಫಂಕ್ಷನಾಗಿ ಹುಟ್ಟಿದ್ದೆ. ಇವಾಗ ನೆಕ್ಸ್ಟ್ ಗೃಹ ಪ್ರವೇಶಕ್ಕೆ ಉಡೋಣ ಅಂಥೇಳಿ ಈ ಒಂದು ಸ್ಯಾರಿ ಮತ್ತು ಬ್ಲೌಸ್ನ ಅಂದ್ಕೊಂಡಿದ್ದೀನಿ. ಸೊ ಸ್ಯಾರಿ ಬಂದು ಬಿಗ್ ಬಾರ್ಡ್ರು ಜರಿ ಬರುತ್ತೆ. ಒಂದು ಸೆಕೆಂಡ್ ತೋರಿಸ್ಬಿಡ್ತೀನಿ. ಈ ರೀತಿ ಬಿಗ್ ಬಾರ್ಡ್ರ್ ಜರಿ ಬರುತ್ತೆ. ಬ್ಯಾಕ್ ಸೈಡ್ಗೆ ಈ ಥರ ಸ್ಮಾಲ್ ಬಾರ್ಡ್ರ್ ಬರುತ್ತೆ, ಓಕೆನಾ. ಅಂದರೆ ಮೇಲೆ ಸ್ಮಾಲ್ ಬಾರ್ಡರು, ಕೆಳಗಡೆಗೆ ಬಿಗ್ ಬಾರ್ಡರ್ ಬರುತ್ತೆ. ಮೆರೂನ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ನನಗಂತೂ ಸಕ್ಕತ್ತಂದರೆ ಸಕ್ಕತ್ತು ಇಷ್ಟ ಆಯಿತು. ಸೊ ಈ ಒಂದು ಸ್ಯಾರಿದು ಏನು ಬ್ಲೌಸ್
ಆ ರೀತಿ ಸ್ಟಿಚ್ ಮಾಡಿಸಿದ್ದೀನಿ. ಸೊ ನೋಡಿ, ಇದು ಸ್ಯಾರಿ ಪೂರ್ತಿ ಈ ರೀತಿ ಇರುತ್ತೆ. ಕೋರಾ ಮುಸ್ಲಿಮ್ ಸಮಥಿಂಗ್ ಏನೋ ಹೇಳ್ತಾರೆ ಇದ್ರದ್ದು ಕ್ಲಾತ್, ನಂಗೆ ಅಷ್ಟು ಐಡಿಯಾ ಇಲ್ಲ. ಸೊ ಇನ್ನೂ ಐರನ್ ಮಾಡಬೇಕು. ಸೊ ಐರನ್ ಮಾಡಿ ಫ್ರೀ ಪ್ಲೀಟಿಂಗ್ ಮಾಡಬೇಕು. ಇದ್ರದ್ದು ಪಲ್ಲು ಬಂದು ಸಿಂಪಲ್ ಇದೆ, ಏನು ಅಷ್ಟೊಂದೇನು ಇದಿಲ್ಲ ಅಂದ್ಕೊಳ್ತೀನಿ. ಜಸ್ಟ್ ಈ ಥರ ಸಿಂಪಲ್ಲಾಗಿ ಪಲ್ಲು ಇದೆ ಅಷ್ಟೇ. ನೋಡಿ ಈ ರೀತಿ ಪಲ್ಲು ಇದೆ. ಸೊ ಸಾಕಂತ ಅಂದ್ಕೊತೀನಿ, ಯಾಕಂದರೆ ಈಗಿನ ಶೆಕೆಗೆ ಸ್ಯಾರಿ ಉಡೋದೇ ದೊಡ್ಡ ಕಷ್ಟ. ಅಂಥದ್ರಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಜುವೆಲ್ಸ್ಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಈ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಹಾಕ್ಕೊಂಡಾಗ ಯಾವ ರೀತಿ ಕಾಣಿಸುತ್ತೆ ಅಂತ. ಈ ರೀತಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಈ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಐನಿಂಗ್ ಮಾಡಿ ಫ್ರೀ ಪ್ಲೀಟಿಂಗ್ ಮಾಡಿ ಎತ್ತಿಡಬೇಕು. ಯಾಕಂದರೆ ಬೇಗನೆ ಹೊರಡೋದ್ರಿಂದ ನಮಗೆ ಬೇಗ ವೇರ್ ಮಾಡೋದಕ್ಕೆ ಆಗಲಿ ಇದಕ್ಕೆ ಆಗಲಿ ತೊಂದರೆ ಆಗಬಾರ್ದಲ್ವಾ. ಸೊ ಹಾಗಾಗಿ ಇದನ್ನೆಲ್ಲ ರೆಡಿ ಮಾಡಿ ತೆಗೆದಿಡ್ತೀನಿ. ನಾಳೆ ಬೆಳಿಗ್ಗೆ ಒಂದು 8 o'clockಗೆಲ್ಲ ಹೊರಡಬೇಕು. ಸೊ ಹಾಗಾಗಿ ಈ ಒಂದು ಸ್ಯಾರಿ ಆ್ಯಂಡ್ ಈ ಒಂದು ಜುವೆಲ್ಸ್ ಎಲ್ಲ ಇದಿಷ್ಟನ್ನು ಹಾಕ್ಕೊಂಡು ಹೋಗ್ತಿರೋವಂಥದ್ದು. ಸೊ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಯಾವುದೆಲ್ಲ ಸ್ಯಾರಿ ಮತ್ತು ಜುವೆಲ್ಸ್ನ ವೇರ್ ಮಾಡ್ತಾಯಿದ್ದೀನಿ ಅಂತ. ಸೊ ನೋಡಿ, ಈ ಒಂದು ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಟ್ ನಾಳೆನೂ ಸಹ ನಾನು ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ. ಎಷ್ಟಾಗುತ್ತೋ ಅಷ್ಟು ವ್ಲಾಗ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.